ಧನುರಾಶಿ, ಆಹಾರದ ವ್ಯತ್ಯಾಸದಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂತಹ ಸೂಚನೆ. ಹಾಗಾಗಿ ಸರಿಯಾದಂತಹ ಆಹಾರವನ್ನು ಮಿತವಾಗಿ ಸಕಾಲದಲ್ಲಿ ನೀವು ಉಪಯೋಗ ಮಾಡಿಕೊಳ್ತಕ್ಕಂಥದ್ದು, ಸೇವಿಸುವಂಥದ್ದು ಬಹಳ ಒಳ್ಳೆಯದು. ಅದರಿಂದ ನಿಮ್ಮ ಆರೋಗ್ಯವೇ ಚೆನ್ನಾಗಿರುತ್ತೆ ಎನ್ನುವಂಥದ್ದು. ಕುಟುಂಬದಲ್ಲಿ ಆತಂಕ ಮನೆ ಮಾಡ್ತಕ್ಕಂಥದ್ದು, ಯಾವುದೋ ವಿಚಾರಕ್ಕೆ ಎಲ್ಲರಿಗೂ ಕೂಡ ಭಯ, ಆತಂಕ ಸೃಷ್ಟಿಯಾಗುವಂಥದ್ದಿದೆ. ಪ್ರೇಮಿಗಳಿಗೆ ಅನುಕೂಲ, ಇದರ ಜೊತೆಗೆ ಶುಭವೂ ಕೂಡ ಇರತಕ್ಕಂತಹದ್ದು. ಉತ್ತಮವಾದಂತಹ ಅವಕಾಶಗಳು ಯಾವಾಗ ದೊರಕುತ್ತೋ ಅದೆಲ್ಲವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಅಂತಹ ಯೋಗ ಈ ದಿವಸ ನಿಮಗೆ ಇರುವಂಥದ್ದಾಗತ್ತೆ. ಧನಾಗಮ ಆಗುವಂತಹ ಸಾಧ್ಯತೆ, ಇದರಿಂದ ಲೌಕಿಕವಾದಂತಹ ಸಂತೋಷ, ಜೊತೆಗೆ ಯಾವುದೋ ಒಂದು ರೀತಿಯ ಖುಷಿ ನಿಮಗೆ ಸಿಕ್ಕುವಂಥದ್ದು. ಉದ್ಯೋಗದಲ್ಲಿ ಸೋಲು, ಅದರಿಂದ ನಿರಾಸೆ ಆಗ್ತಕ್ಕಂಥದ್ದು. ಯಾವ ಶುಭ ಫಲ ಬಂದರೆ ಹೇಗೆ ನಾವು ಹೇಗ್ತೇವೋ, ಕಷ್ಟ ಅಥವಾ ನಷ್ಟ ಆಗತಕ್ಕಂತಹ ಫಲಗಳ ಸೂಚನೆ ಇದ್ದಾಗ ನಾವು ಮಾನಸಿಕವಾಗಿ ಧೈರ್ಯವನ್ನು ಕಳಕೊಳ್ಳದಲ್ಲೇ ನಾವು ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಸರಿಯಾದಂತಹ ಮಾರ್ಗದಲ್ಲಿ ಜಯವನ್ನು ಗಳಿಸುವಂಥದ್ದು ನಮ್ಮ ಕರ್ತವ್ಯವಾಗಬೇಕು ಅನ್ನುವಂಥದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಮಕರ ರಾಶಿ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ದಿವಸ. ಅಭಿವೃದ್ಧಿಯಾಗತ್ತೆ, ಲಾಭ ಬರುತ್ತೆ, ಆದರೆ ಸಮಾಧಾನ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ. ಅದನ್ನು ತಿಳಿದಲೇ ಮಾಡ್ತಕ್ಕಂತಹ ಪ್ರಯತ್ನ ಇದೆಯಲ್ಲ, ಅದು ವ್ಯರ್ಥವಾದೀತು. ಸ್ವಂತ ಉದ್ಯಮಿಗಳಿಗೆ ಲಾಭ, ಓನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಲಾಭ ಸಿಕ್ಕುವಂಥದ್ದು. ತಿಳಿಯದ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಯಾವ ವಿಷಯದಲ್ಲಿ, ಯಾವ ಕ್ಷೇತ್ರದಲ್ಲಿ ನಿಮಗೆ ಪರಿಣಿತಿ ಇಲ್ವೋ, ಅನುಭವ ಇಲ್ವೋ, ಆ ವಿಷಯದ ಬಗ್ಗೆ ಗೊತ್ತಿಲ್ವೋ, ಆ ಪ್ರಯತ್ನಗಳನ್ನು ಮಾಡಬೇಡಿ. ಬೇರೆ ಯಾರೋ ಮಾಡ್ತಾ ಇದ್ದಾರೆ ಅಂಥೇಳಿ ಹೊಟ್ಟೆ ಕಿಚ್ಚಿಗೋ ಅಥವಾ ಇನ್ಯಾವುದೋ ಒಂದು ಬಹಳ ವಿಶೇಷವಾದಂತಹ ಪ್ರಯತ್ನದಿಂದ ನಾನೂ ಕೂಡ ಅದನ್ನು ಸಿದ್ಧಿಸ್ಕೊಂಡ್ಬಿಡ್ತೀನಿ ಅನ್ನುವಂತಹ ಭಾವನೆಯಿಂದಲೂ ಮಾಡೋಕ್ಕೆ ಹೋದರೆ ಅದೆಲ್ಲವೂ ಕೂಡ ಹಾಳಾಗುವಂಥದ್ದು. ಎಚ್ಚರಿಕೆ ಇರಲಿ. ದಾಂಪತ್ಯದಲ್ಲಿ ಸಮಸ್ಯೆ, ಆದರೆ ತತ್ಕ್ಷಣದಲ್ಲಿ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಕೂಡ ಸಿಕ್ಕುವಂಥದ್ದಾಗ್ಬೋದು. ತಾಂತ್ರಿಕವಾಗಿ ಸಮಸ್ಯೆಗಳು ಕಾಡುವಂಥದ್ದಿದೆ. ಪ್ರೇಮಿಗಳಿಗೆ ಸವಾಲುಗಳು ಹೆಚ್ಚಾಗ್ತಕ್ಕಂತಹ ದಿವಸ ಇದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಪಠನ ಮಾಡಿ. ಶುಭವಾಗಿ. ಕುಂಭರಾಶಿ, ಯಾವ ಕೆಲಸಕ್ಕೆ ಕೈ ಹಾಕ್ತಿರೋ, ಯಾವ ಕೆಲಸವನ್ನು ಆರಂಭ ಮಾಡ್ತಿರೋ ಅದು ದುರದೃಷ್ಟವಶಾತ್ ಅರ್ಧಕ್ಕೆ ನಿಂತು ಹೋಗುವಂತಹ ಸಾಧ್ಯತೆ. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ಬೇಕಾದ ಅನುಕೂಲಗಳನ್ನು, ಸಲಕರಣೆಗಳನ್ನು, ವ್ಯವಸ್ಥೆಯನ್ನು ಮಾಡಿಕೊಂಡು ನಂತರದಲ್ಲಿ ಮುಂದುವರಿಬೇಕಾದಂಥದ್ದು. ಶತ್ರುಗಳಿಂದ ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ನಿಮ್ಮ ವಿರೋಧಿಗಳು ನಿಮಗೆ ಮೋಸ ವಂಚನೆಯನ್ನು ಮಾಡ್ತಾರೆ, ಅದಕ್ಕೆ ಕಾಯ್ತಾ ಇರ್ತಾರೆ. ಎಚ್ಚರಿಕೆ ಇರಬೇಕಾದಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಭಯ ಹೆಚ್ಚಾಗುತ್ತೆ. ಏನಾಗ್ಬಿಡುತ್ತೋ ನನ್ನ ಜೀವಕ್ಕೆ, ಯಾವ ಕ್ಷಣದಲ್ಲಿ ಏನೋ, ನನ್ನ ಜವಾಬ್ದಾರಿಗಳು ಇನ್ನೂ ಬೇಕಾದಷ್ಟಿದೆ, ಹೀಗೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗಬಹುದು. ಬಂಧುಗಳಲ್ಲಿ ವಿರಸ ಉಂಟಾಗುತ್ತೆ. ನನಗೆ ಸಮಸ್ಯೆ ಇದೆ, ನನಗೆ ತೊಂದರೆ ಇದೆ ಅಂತಂದರೆ ಒಬ್ಬರು ನನ್ನನ್ನು ನೋಡಲಿಕ್ಕೆ, ಮಾತಾಡಲಿಕ್ಕೆ, ನನ್ನ ಸಹಾಯಕ್ಕೆ, ಸಹಕಾರಕ್ಕೆ, ಬೆಂಬಲಕ್ಕೆ ನನ್ನ ಹಿಂದೆ ಬಂದು ನಿಲ್ಲುವಂಥವ್ರು ಇಲ್ಲ ಅನ್ನುವಂಥದ್ದು ಬೇಸರವನ್ನು, ದುಃಖವನ್ನು, ನೋವನ್ನು ತರುವಂಥದ್ದಾಗತ್ತೆ. ಮಕ್ಕಳ ವಿಚಾರದಲ್ಲಿ ಚಿಂತೆಯನ್ನು ಮಾಡ್ತೀರಿ. ಮಕ್ಕಳು ಕೂಡ ಸರಿಯಾದಂತಹ ರೀತಿಯಲ್ಲಿ, ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಇನ್ನೂ ಜೀವನವನ್ನು ನಡೆಸ್ತಾ ಇಲ್ಲ ಅನ್ನುವಂಥದ್ದು. ಅಪವಾದಕ್ಕೆ ಒಳಗಾಗುವಂಥದ್ದು, ಯಾವುದೋ ತಪ್ಪು ನಿಮ್ಮ ಮೇಲೆ ಬರುವಂಥದ್ದಾಗಬಹುದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಆತಂಕಗಳು ಕೂಡ ದೂರವಾಗಲಿ. ಮಹಾವಿಷ್ಣುವಿನ ರಕ್ಷಣೆ ನಿಮಗೆ ಸಂಪೂರ್ಣವಾಗಿ ಸಿಕ್ಕಿ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ಥಿರಾಸ್ತಿಯ ಖರೀದಿಯ ವಿಚಾರವನ್ನು ಮಾತಾಡಬಹುದು. ಯಾವುದೋ ಒಂದು ಆಸ್ತಿಯನ್ನು ಕೊಂಡುಕೊಳ್ಳುವ ವಿಚಾರ ಮುನ್ನೆಲೆಗೆ ಬರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಜೊತೆಯಲ್ಲಿ ಮಾತುಕತೆಗಳನ್ನು ನಡೆಸುವಂಥದ್ದಾಗಬಹುದು. ಹಳೆಯ ಮಿತ್ರರ ಭೇಟಿಯಿಂದ ಸಂತೋಷವಾಗುತ್ತೆ. ತುಂಬ ಹಿಂದೆ ಪರಿಚಯ ಅಥವಾ ಆ ಕಾಲದ ಮಿತ್ರರು, ಸ್ನೇಹಿತರ ಭೇಟಿ ಪುನಃ ಆಗೋದರಿಂದ ಒಂದಷ್ಟು ಸಂತೋಷಕ್ಕೆ ಕಾರಣವಾಗುತ್ತೆ. ಬಂಧುಗಳಿಂದ ಅಪಹಾಸ್ಯಕ್ಕೆ ಒಳಪಡ್ತೀರಿ. ನಿಮ್ಮ ಬಂಧುಗಳೇ, ನೆಂಟರಿಷ್ಟರೇ ನಿಮ್ಮನ್ನು ಅವಮಾನ ಮಾಡ್ತಾರೆ, ಹಾಸ್ಯಾಸ್ಪದವಾಗಿ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಧರ್ಮ ಕಾರ್ಯಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡ್ಬೋದು. ಧರ್ಮ ಕಾರ್ಯ ಅಂತಂದರೆ ಸಮಾಜದಲ್ಲಿ ಯಾವುದು ಒಳ್ಳೆಯದಿದೆಯೋ ಅದು ಒಂದು ಭಾಗ, ಆದರೆ ಮತ್ತೊಂದು ಭಗವಂತನ ಸೇವೆ, ದೇವಸ್ಥಾನ, ಅರ್ಚನೆ, ಪೂಜೆ, ಧ್ಯಾನ, ಹೋಮ ಇತ್ಯಾದಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣವನ್ನು ಖರ್ಚು ಮಾಡಿ ಭಗವತ್ ಸೇವೆಯನ್ನು ಮಾಡ್ತಕ್ಕಂಥದ್ದು ಒಂದಾಗುತ್ತೆ. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ವಾತಾವರಣವನ್ನು ನೋಡ್ತೀರಿ. ಮಕ್ಕಳ ಜೊತೆಯಲ್ಲಿ, ಮಕ್ಕಳ ಜೀವನದಲ್ಲಿ
ಒಂದಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದು, ಅದನ್ನು ಸರಿಯಾಗಿ ತಿಳಿದು ಬಗೆಹರಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬುದಾಗಿ ಶ್ರೀರಾಮಚಂದ್ರನ ಪ್ರಾರ್ಥನೆಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕಲಿ. ಶುಭವಾಗಿ.